ಮುತ್ತಪ್ಪರೈ ಮಗನ ಮೇಲೆ ಗುಂಡಿನ ದಾಳಿ ಆಗಿದೆ. ತಡರಾತ್ರಿ ನಡೆದಿರುವಂತಹ ಫೈರಿಂಗ್ ಇದು. ಮಾಜಿ ಡಾನ್ ಮುತ್ತಪ್ಪರೈ ಮಗನ ಮೇಲೆ ಫೈರಿಂಗ್ ಆಗಿದೆ. ಇದೀಗ ಬಿಡದಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬಿಡದಿ ಇನ್ಸ್ಪೆಕ್ಟರ್ ಶಂಕರ್ ನಾಯ್ಕ್ ನೇತೃತ್ವದಲ್ಲಿ ತನಿಖೆ ಈಗಾಗಲೇ ಆರಂಭ ಆಗಿದೆ. ಸ್ಥಳದಲ್ಲಿ ಬಿಡದಿಯ ಪೊಲೀಸರು ಮೊಕಾಂ ಹೂಡಿದ್ದಾರೆ. FSL ಮತ್ತು ಶ್ವಾನದಳದಿಂದಲೂ ಕೂಡ ತನಿಖೆಯ ಹಾದಿಯನ್ನ ನಾವು ಗಮನಿಸಬಹುದು. ಇಲ್ಲಿ ಮುತ್ತಪ್ಪರೈ ಮಗ ಮಾಜಿ ಡಾನ್ ಮುತ್ತಪ್ಪರೈ ಮಗ ರಿಕ್ಕಿ ರೈ ಆತನ ಮೇಲೆ ತಡರಾತ್ರಿ ಫೈರಿಂಗ್ ಆಗಿದೆ. ಬಹಳ ಕುತೂಹಲಕ್ಕೆ ಮತ್ತು ಹಲವು ಪ್ರಶ್ನೆಗಳಿಗೂ ಕೂಡ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ. ಯಾಕಾಯ್ತು, ಹೇಗಾಯ್ತು, ಮತ್ತೊಂದು ಕಾರಣಗಳು ಏನಿರ್ಬೋದು? ವೈಯಕ್ತಿಕ ಕಾರಣವಾ, ಅಂದ್ರೆ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ, ಅಥವಾ ಏನಿತ್ತು, ಸೇಡ್ ಏನಿತ್ತು, ಗೊತ್ತಿರುವಂಥವ್ರ, ಯಾರು, ಏನು ಎತ್ತ, ಇವೆಲ್ಲವೂ ಕೂಡ ಇನ್ನು ಮುಂದಕ್ಕಷ್ಟೇ ತನಿಖೆಯಿಂದ ಹೊರಬರಬೇಕಾಗಿದೆ. ಸದ್ಯಕ್ಕೆ ಅವರ ಪರಿಸ್ಥಿತಿ ಕೂಡ ಗಂಭೀರ ಅಂತ ಹೇಳಲಾಗ್ತಾ ಇದೆ. ರಿಕ್ಕಿ ರೈ ಪರಿಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೂಡ ಕೊಡಿಸಲಾಗ್ತಾ ಇದೆ. ಒಂದು ಕಡೆ ಅವರು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದ ಕಾರನ್ನ ಗಮನಿಸಿದಿರಿ. ಕಾರಿನ ಮುಂಭಾಗವನ್ನ ಗುರಿಯಾಗಿಸಿ, ಅದರಲ್ಲೂ ಡ್ರೈವಿಂಗ್ ಸೀಟನ್ನ ಗುರಿಯಾಗಿಸಿ ಈ ಒಂದು ದಾಳಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಾಮಾನ್ಯವಾಗಿ ನಾವು ಕೂಡ ಕೇಳ್ಪಟ್ಟಂಗೆ ರಿಕ್ಕಿ ರೈ ಡ್ರೈವರ್ ಇದ್ರೂ ಕೂಡ ಇವರು ಡ್ರೈವಿಂಗ್ ಸೀಟಲ್ಲಿ ಕೂರ್ತಾ ಇದ್ರಂತೆ, ಅಂದ್ರೆ ಇವರು ಡ್ರೈವಿಂಗ್ ಮಾಡ್ತಾ ಇದ್ರಂತೆ. ಸೊ ಅವರ ಚಲನವಲನಗಳೆಲ್ಲವನ್ನ ಅರಿತಿರುವಂಥವ್ರೆ ಈ ಒಂದು ಕೆಲಸವನ್ನ ಮಾಡಿರಬಹುದು ಅಂತ ಕೂಡ ಮೇಲ್ನೋಟಕ್ಕೆ ಅಂದಾಜು ಮಾಡ್ತಾ ಇದ್ದಾರೆ. ಬಿಡದಿಯ ರಾಮನಗರದಲ್ಲಿರುವ ಮುತ್ತಪ್ಪರೈ ಮನೆ ಏನಿದೆ, ಆ ನಿವಾಸದಿಂದ ಇನ್ನೇನು ಹೊರಡಬೇಕು ಆ ಸಂದರ್ಭದಲ್ಲೇ ಈ ಒಂದು ಫೈರಿಂಗ್ ಆಗಿದೆ. ಯಾರು ಮಾಡಿದ್ರು, ಯಾಕೆ ಹೀಗಾಯಿತು ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ಸದ್ಯ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಗುಂಡಿನ ದಾಳಿ ನಡೆದಿದೆ. ಬಿಡದಿ ಮನೆಯಿಂದ ಬೆಂಗಳೂರಿಗೆ ಹೊರಗೆ ಕಾಲಿಡ್ತಾ ಇದ್ದಂತಹ ಸಂದರ್ಭದಲ್ಲೇ ಕೂದಲೆಲೆ ಅಂತರದಲ್ಲಿ ರಿಕ್ಕಿ ರೈ ಕಾರ್ ಡ್ರೈವರ್ ಏನಿದ್ದಾರೆ ಅವರು ಪಾರಾಗಿದ್ದಾರೆ ಅಂತ ಮಾಹಿತಿ. ರಾತ್ರಿ ಸುಮಾರು 1 ಗಂಟೆಗೆ ನಡೆದಿರೋ ಘಟನೆ ಅಂತಿದ್ದಾರೆ. ರಿಕ್ಕಿ ರೈ ಪರಿಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇವರು ಅಬ್ರಾಡಲ್ಲಿ ಇದ್ರು, ಈಗ ಇತ್ತೀಚೆಗೆ ತಾನೇ ರಿಟರ್ನ್ ಆಗಿದ್ರು, ಇಂಡಿಯಾಗೆ ಬಂದಿದ್ರು. ಸೊ ಇವೆಲ್ಲ ಚಲನವಲನಗಳನ್ನು ಅರಿತಿದ್ದಂಥವರೇ, ಗೊತ್ತಿದ್ದಂಥವರೇ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಭಾಸವಾಗ್ತಾ ಇದೆ. ಬಟ್ ತನಿಖೆಯನ್ನು ಪೊಲೀಸರು ಈಗಾಗಲೇ ಕೈಗೆತ್ಕೊಂಡಿದ್ದಾರೆ. ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣ. ಒಂದು ಕಡೆ ಅವರು ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ, ಮಗದೊಂದು ಕಡೆ ರಿಯಲ್ ಎಸ್ಟೇಟ್ ಉದ್ಯಮದ ನೆರಳೇನಾದರೂ ಇದೆಯಾ, ಇದರ ಹಿಂದಿರುವಂತಹ ಉದ್ದೇಶ ರಿಯಲ್ ಎಸ್ಟೇಟ್ ಸೇಡಾ ಅಂತ ಅನುಮಾನಗಳಿದೆ. ವ್ಯವಹಾರಿಕ ದ್ವೇಷದಿಂದಲೇ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದೆ ಅಂತ ಕೂಡ ಆರೋಪಗಳು, ಅಂದ್ರೆ ಅನುಮಾನ ಕೇಳಿ ಬರ್ತಾ ಇದೆ. ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣ ಆಗಿದೆಯಲ್ಲ, ಏನಿರ್ಬೋದಪ್ಪ ಕಾರಣ ಅಂತ ಹೋದಾಗ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ಕೊಂಡಿದ್ರು ಅಥವಾ ನೋಡ್ಕೊಂಡಿದ್ರು ರಿಕ್ಕಿ ರೈ. ಅದರ ವೈಷಮ್ಯವೇ ಕಾರಣ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ವ್ಯವಹಾರಿಕ ದ್ವೇಷದಿಂದಲೇ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರಬಹುದು ಅನ್ನುವಂತಹ ಅನುಮಾನ ಸದ್ಯ ದಟ್ಟವಾಗಿ ಕಾಡ್ತಾ ಇದೆ. ತನಿಖೆ ಆಗ್ತಾ ಇದೆ. ತನಿಖೆಯ ನಂತರ ಯಾರು, ಏನು, ಎತ್ತ, ಅವ್ರು ಯಾವ ವೆಹಿಕಲ್ ಅಲ್ಲಿ ಬಂದಿದ್ರು, ಅವ್ರು ಎಷ್ಟು ಜನ ಇದ್ರು, ಇವೆಲ್ಲವೂ ಗೊತ್ತಾಗಬೇಕಾಗುತ್ತೆ. ಸದ್ಯದ ಹತ್ತಿರದಲ್ಲಿರುವಂತಹ CCTV ಫುಟೇಜ್, ಮತ್ತೊಂದು ಮಗದೊಂದು ಎಲ್ಲ ಆಂಗಲ್ನಲ್ಲೂ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಆನಂತರ ಇದರ ಹಿಂದಿರುವಂಥವ್ರು ಯಾರು, ಹೇಳಿ ಕೇಳಿ ಅವ್ರ ತಂದೆ ಮಾಜಿ ಡಾನ್. ಸೊ ಇವರು ರಿಯಲ್ ಎಸ್ಟೇಟ್ ಉದ್ಯಮವನ್ನು ನೋಡ್ಕೊಂಡಿದ್ದಂಥವ್ರು ರಿಕ್ಕಿ ರೈ. ಇತ್ತೀಚೆಗೆ 1-2 ದಿನದ ಹಿಂದೆ ತನ್ನ ಅಬ್ರಾಡ್ ಇಂದ ವಾಪಸ್ ಆಗಿದ್ರು ಅನ್ನೋ ಮಾಹಿತಿ ಇದೆ. ಸೊ ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ಮಾಡ್ತಾರೆ, ಅವ್ರಿಗೆ ಯಾವುದ್ರ ಮೇಲೆ ಇಂಟ್ರೆಸ್ಟು, ಇವೆಲ್ಲವನ್ನ ಅರಿತು ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಗಮನಿಸಬಹುದು ನಾವೆಲ್ಲರೂ ಕೂಡ. ಯಾರಿಗೂ ಗೊತ್ತಿಲ್ಲದೆ ರಾಮನಗರಕ್ಕೆ ಭೇಟಿ ಕೊಟ್ಟಿದ್ರಂತೆ ಈ ರಿಕ್ಕಿ ರೈ. ಅಂದ್ರೆ ಅವ್ರ ಮನೆಗೆ ಬರೋದು ಯಾರಿಗೂ ಕೂಡ ಸುಳಿವೇ ಇರಲಿಲ್ಲ. ಆದ್ರೂ ಕೂಡ ಹೆಂಗ್ ಫೈರಿಂಗ್ ಆಯ್ತು. ಮೂಗು ಮತ್ತು ಕೈಗೇನೋ ಈಗ ಪೆಟ್ಟಾಗಿದೆ. ಅವರ ಪರಿಸ್ಥಿತಿ ಕೂಡ ಗಂಭೀರ ಅಂತ ಹೇಳಲಾಗ್ತದೆ. ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿದ್ದಾರೆ. ರಾಮನಗರದಿಂದ ಬೆಂಗಳೂರಿಗೆ ಕರ್ಕೊ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಸ್ಕೆಚ್ ಹಾಕಿದ್ದು ಯಾರು ಮತ್ತು ಯಾಕೆ, ವ್ಯವಹಾರದ ದೃಷ್ಟಿಯಿಂದ ಅಂದ್ರೆ ತಂದೆ ನಡೆಸ್ತಾ ಇದ್ದಂತಹ ಉದ್ಯಮನ ಅಥವಾ ಇವ್ರು ನೋಡ್ಕೊ ಬರ್ತಾ ಇದ್ರಲ್ಲ ರಿಯಲ್ ಎಸ್ಟೇಟ್, ಆ ಉದ್ಯಮದ ವೈಷಮ್ಯವ, ಏನ್ ಕಾರಣ, ಇವೆಲ್ಲವೂ ಗೊತ್ತಾಗಬೇಕು ಅಂದ್ರೆ ಯಾರು ಮಾಡಿದ್ದು ಅಂತ ಗೊತ್ತಾಗಬೇಕು. ಅವ್ರು ಯಾವುದ್ರಲ್ಲಿ ಬಂದಿದ್ರು, ಅಥವಾ ಅವ್ರು ಯಾರಿಗಾದ್ರೂ ಸುಪಾರಿ ಕೊಟ್ಟಿದ್ರಾ, ಅಥವಾ ದ್ವೇಷ ಇರುವಂಥವರೇ ನೇರವಾಗಿ ಬಂದು ಈ ಒಂದು ಫೈರಿಂಗ್ ಮಾಡಿದ್ರಾ,
ಇವೆಲ್ಲವೂ ಗೊತ್ತಾಗ್ತಾ ಹೋಗುತ್ತೆ ತನಿಖೆಯ ನಂತರ.